ಗೆಳೆತನ. ಗುಬ್ಬಿಗಳು ಚಿಕ್ಕದಾದ ಸೌಮ್ಯವಾದ ಜೀವಿಗಳಾಗಿದ್ದು ತಮ್ಮ ಸರಳತೆ ಮತ್ತು ಸ್ನೇಹಪರತೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲುತ್ತವೆ. ಗುಬ್ಬಿಯ ಗೆಳೆತನವು ಒಂದು ವಿಶಿಷ್ಟವಾದ ಆತ್ಮೀಯವಾದ ಸಂಬಂಧವಾಗಿದ್ದು ಅದು ಪ್ರಕೃತಿಯೊಂದಿಗೆ ಮಾನವನ ಸಂಪರ್ಕವನ್ನು ಗಟ್ಟಿಗೊಳಿಸುತ್ತದೆ. ಈ ಚಿಕ್ಕ ಪಕ್ಷಿಗಳು ತಮ್ಮ ಚಿಲಿಪಿಲಿಯ ಧ್ವನಿಯಿಂದ, ತಮಾಷೆಯ ಚಲನೆಗಳಿಂದ ಮತ್ತು ಸ್ನೇಹಮಯ ಗುಣದಿಂದ ಮನುಷ್ಯರಿಗೆ ಸಂತೋಷವನ್ನು ತರುತ್ತವೆ. ಗುಬ್ಬಿಯ ಗೆಳೆತನದ ಬಗ್ಗೆ ಮಾತನಾಡುವಾಗ ಅದರ ಸರಳತೆ, ವಿಶ್ವಾಸ ಮತ್ತು ಪ್ರಕೃತಿಯೊಂದಿಗಿನ ಸಂಗಾತಿ ಸಂಬಂಧವನ್ನು ಗಮನಿಸದಿರಲು ಸಾಧ್ಯವಿಲ್ಲ. ಗುಬ್ಬಿಗಳು ಸಾಮಾನ್ಯವಾಗಿ ಗಿಡಗಂಟಿಗಳ ಮೇಲೆ, ಮನೆಯ ಸುತ್ತಮುತ್ತ ಅಥವಾ ತೋಟಗಳಲ್ಲಿ ಕಾಣಸಿಗುತ್ತವೆ. ಇವು ತಮ್ಮ ಚಿಕ್ಕ ಗಾತ್ರದಿಂದಾಗಿ ಎಲ್ಲೆಡೆ ಸುಲಭವಾಗಿ ಓಡಾಡುತ್ತವೆ ಮತ್ತು ಮನುಷ್ಯರಿಗೆ ಹತ್ತಿರವಾಗುವಾಗ ಯಾವುದೇ ಭಯವನ್ನು ತೋರಿಸುವುದಿಲ್ಲ. ಗುಬ್ಬಿಯ ಗೆಳೆತನವು ಆರಂಭವಾಗುವುದೇ ಈ ಭಯವಿಲ್ಲದ ಸ್ವಭಾವದಿಂದ. ಒಮ್ಮೆ ಗುಬ್ಬಿಗಳು ಮನುಷ್ಯರನ್ನು ವಿಶ್ವಾಸಿಸಲು ಪ್ರಾರಂಭಿಸಿದರೆ ಅವು ಆಗಾಗ್ಗೆ ಒಂದೇ ಸ್ಥಳಕ್ಕೆ ಮರಳಿ ಬಂದು ತಮ್ಮ ಉಪಸ್ಥಿತಿಯನ್ನು ತೋರಿಸುತ್ತವೆ. ಉದಾಹರಣೆಗೆ, ಒಂದು ಗುಬ್ಬಿಗೆ ನಿಯಮಿತವಾಗಿ ಆಹಾರವನ್ನು ನೀಡಿದರೆ ಅದು ಆ ಸ್ಥಳವನ್ನು ತನ್ನ ಆರಾಮದ ಜಾಗವೆಂದು ಭಾವಿಸಿ ಮತ್ತೆ ಮತ್ತೆ ಬರುತ್ತದೆ. ಈ ರೀತಿಯ ಸಂಬಂಧವು ಒಂದು ರೀತಿಯ ಭಾವನಾತ್ಮಕ ಬಂಧವನ್ನು ಸೃಷ್ಟಿಸುತ್ತದೆ. ಗುಬ್ಬಿಯ ಗೆಳೆತನವು ಕೇವಲ ಆಹಾರದ ವಿಷಯಕ್ಕೆ ಸೀಮಿತವಲ್ಲ. ಇದು ಒಂದು ದಿನಚರಿಯಾಗಿ ಮಾರ್ಪಡುತ್ತದೆ. ಅದರಲ್ಲಿ ಮನುಷ್ಯ ಮತ್ತು ಗುಬ್ಬಿಯ ನಡುವೆ ಒಂದು ಸೌಹಾರ್ದಯುತ ಸಂವಾದ ನಡೆಯುತ್ತದೆ. ಬೆಳಗಿನ ಜಾವದಲ್ಲಿ ಗುಬ್ಬಿಯ ಚಿಲಿಪಿಲಿಯ ಶಬ್ದವು ಒಂದು ಸಂಗೀತದಂತೆ ಕೇಳಿಸುತ್ತದೆ. ಇದು ದಿನವನ್ನು ಆರಂಭಿಸಲು ಒಂದು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಗುಬ್ಬಿಗಳು ತಮ್ಮ ಸಣ್ಣ ಗೂಡುಗಳನ್ನು ನಿರ್ಮಿಸುವಾಗ ಅವುಗಳ ಕಾರ್ಯತತ್ಪರತೆ ಮತ್ತು ಶ್ರದ್ಧೆಯನ್ನು ಗಮನಿಸುವುದು ಒಂದು ಆನಂದದಾಯಕ ಅನುಭವವಾಗಿದೆ. ಈ ಚಿಕ್ಕ ಜೀವಿಗಳು ತಮ್ಮ ಕುಟುಂಬಕ್ಕಾಗಿ ಶ್ರಮಿಸುವ ರೀತಿಯು ಮನುಷ್ಯರಿಗೆ ಕೂಡ ಒಂದು ಪಾಠವನ್ನು ಕಲಿಸುತ್ತದೆ. ಗುಬ್ಬಿಯ ಗೆಳೆತನವು ಮಕ್ಕಳಿಗೆ ವಿಶೇಷವಾಗಿ ಮಹತ್ವದ್ದಾಗಿದೆ. ಮಕ್ಕಳು ಗುಬ್ಬಿಗಳನ್ನು ಗಮನಿಸುವಾಗ ಅವುಗಳ ಸರಳತೆ ಮತ್ತು ಸ್ವಾತಂತ್ರ್ಯವನ್ನು ಕಲಿಯುತ್ತಾರೆ. ಗುಬ್ಬಿಗಳಿಗೆ ಆಹಾರವನ್ನು ಇಡುವುದು, ಅವುಗಳ ಚಲನೆಗಳನ್ನು ಗಮನಿಸುವುದು ಅಥವಾ ಅವುಗಳಿಗೆ ಒಂದು ಚಿಕ್ಕ ಗೂಡಿನ ವ್ಯವಸ್ಥೆಯನ್ನು ಮಾಡಿಕೊಡುವುದು ಮಕ್ಕಳಲ್ಲಿ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸುತ್ತದೆ. ಇದು ಅವರಿಗೆ ಪ್ರಕೃತಿಯ ಮೇಲೆ ಪ್ರೀತಿ ಮತ್ತು ಗೌರವವನ್ನು ಕಲಿಸುತ್ತದೆ. ಒಂದು ಗುಬ್ಬಿಯು ತನ್ನ ಗೆಳೆಯನಿಗೆ ವಿಶ್ವಾಸದಿಂದ ಹತ್ತಿರ ಬಂದಾಗ ಅದು ಮಕ್ಕಳಿಗೆ ವಿಶ್ವಾಸ ಮತ್ತು ಸ್ನೇಹದ ಮೌಲ್ಯವನ್ನು ಕಲಿಸುತ್ತದೆ. ಗುಬ್ಬಿಯ ಗೆಳೆತನವು ಮಕ್ಕಳಿಗೆ ವಿಶೇಷವಾಗಿ ಮಹತ್ವದ್ದಾಗಿದೆ. ಮಕ್ಕಳು ಗುಬ್ಬಿಗಳನ್ನು ಗಮನಿಸುವಾಗ ಅವುಗಳ ಸರಳತೆ ಮತ್ತು ಸ್ವಾತಂತ್ರ್ಯವನ್ನು ಕಲಿಯುತ್ತಾರೆ. ಗುಬ್ಬಿಗಳಿಗೆ ಆಹಾರವನ್ನು ಇಡುವುದು, ಅವುಗಳ ಚಲನೆಗಳನ್ನು ಗಮನಿಸುವುದು ಅಥವಾ ಅವುಗಳಿಗೆ ಒಂದು ಚಿಕ್ಕ ಗೂಡಿನ ವ್ಯವಸ್ಥೆಯನ್ನು ಮಾಡಿಕೊಡುವುದು ಮಕ್ಕಳಲ್ಲಿ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸುತ್ತದೆ. ಇದು ಅವರಿಗೆ ಪ್ರಕೃತಿಯ ಮೇಲೆ ಪ್ರೀತಿ ಮತ್ತು ಗೌರವವನ್ನು ಕಲಿಸುತ್ತದೆ. ಒಂದು ಗುಬ್ಬಿಯು ತನ್ನ ಗೆಳೆಯನಿಗೆ ವಿಶ್ವಾಸದಿಂದ ಹತ್ತಿರ ಬಂದಾಗ ಅದು ಮಕ್ಕಳಿಗೆ ವಿಶ್ವಾಸ ಮತ್ತು ಸ್ನೇಹದ ಮೌಲ್ಯವನ್ನು ಕಲಿಸುತ್ತದೆ. ಗುಬ್ಬಿಯ ಗೆಳೆತನವು ಕೇವಲ ಸಂತೋಷವನ್ನು ಮಾತ್ರವಲ್ಲ, ಜೀವನದ ಸರಳ ಸತ್ಯಗಳನ್ನು ಕೂಡ ಕಲಿಸುತ್ತದೆ. ಗುಬ್ಬಿಗಳು ತಮ್ಮ ಸಣ್ಣ ಜೀವನದಲ್ಲಿ ದೊಡ್ಡ ಸಂತೋಷವನ್ನು ಹೇಗೆ ಕಾಣುತ್ತವೆ ಎಂಬುದನ್ನು ತೋರಿಸುತ್ತವೆ. ಒಂದು ಚಿಕ್ಕ ಧಾನ್ಯ, ಒಂದು ಸುರಕ್ಷಿತ ಗೂಡು ಅಥವಾ ಒಂದು ಸ್ನೇಹಮಯ ವಾತಾವರಣ, ಇವು ಗುಬ್ಬಿಗಳಿಗೆ ಸಾಕಾಗುತ್ತವೆ. ಇದು ಮನುಷ್ಯರಿಗೆ ಸರಳ ಜೀವನದ ಮೌಲ್ಯವನ್ನು ಕಲಿಸುತ್ತದೆ. ಗುಬ್ಬಿಯ ಗೆಳೆತನವು ಒಂದು ದೀರ್ಘಕಾಲೀನ ಸಂಬಂಧವಾಗಿದ್ದು ಅದು ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕವನ್ನು ಗಾಢವಾಗಿಸುತ್ತದೆ. ಈ ಚಿಕ್ಕ ಪಕ್ಷಿಗಳು ನಮಗೆ ಕಲಿಸುವ ಪಾಠಗಳು ಜೀವನದ ಸಂಕೀರ್ಣತೆಯ ನಡುವೆಯೂ ಸರಳತೆಯನ್ನು ಕಾಣುವ ದಾರಿಯನ್ನು ತೋರಿಸುತ್ತವೆ. ಗುಬ್ಬಿಯ ಗೆಳೆತನವು ಒಂದು ಸುಂದರವಾದ ಆತ್ಮೀಯವಾದ ಅನುಭವವಾಗಿದೆ. ಇದು ಕೇವಲ ಒಂದು ಪಕ್ಷಿಯ ಜೊತೆಗಿನ ಸಂಬಂಧವಲ್ಲ, ಬದಲಿಗೆ ಪ್ರಕೃತಿಯೊಂದಿಗಿನ ಒಡನಾಟವಾಗಿದೆ. ಗುಬ್ಬಿಗಳ ಚಿಲಿಪಿಲಿಯ ಧ್ವನಿಯಿಂದ ದಿನವನ್ನು ಆರಂಭಿಸುವುದು, ಅವುಗಳ ತಮಾಷೆಯ ಚಲನೆಗಳನ್ನು ಗಮನಿಸುವುದು ಅಥವಾ ಅವುಗಳಿಗೆ ಒಂದು ಸಣ್ಣ ಆಶ್ರಯವನ್ನು ನೀಡುವುದು, ಇವೆಲ್ಲವೂ ಜೀವನದಲ್ಲಿ ಸಂತೋಷವನ್ನು ಕಾಣುವ ಸರಳ ಮಾರ್ಗಗಳಾಗಿವೆ. ಗುಬ್ಬಿಯ ಗೆಳೆತನವು ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ: ಸರಳತೆಯಲ್ಲಿ ಸೌಂದರ್ಯವಿದೆ ಮತ್ತು ಸ್ನೇಹದಲ್ಲಿ ಶಕ್ತಿಯಿದೆ.